ಬಸಾತಿ ಅವ್ನ ರೂಮ್ ಹೋಗ್ತಾನೆ. ಅದಾದ್ಮೇಲೆ ನಾವು ಆ ರೂಟಿಗೆ ಯಾವತ್ತೂ ಬರೋದು ಸುಮ್ಮನೆ ಹಾಕಿ ಸುಟ್ಬಿಟ್ಟಿರ್ತಾರೆ. ಈ ಕಲರ್ ಬಗ್ಗೆ ಅಂದರೆ ಈ ಕಪ್ಪತಿ ಒಳ್ಳೆ ಕೊಡ್ಕೊಂಡು ನಮ್ಮ ಕುಟುಂಬದ ನಮಸ್ಕಾರ ರೀ ಮಾಲಕರ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರೂ ಎಲ್ಲೇ ಇರ್ರಿ, ಹೆಂಗೆ ಇರ್ರಿ, ಆರಾಮ ಇರ್ರಿ ಅಂತ ಬಯಸ್ತಾ ಇವತ್ತಿಂದ ಈ ಕತ್ತಿ ಚಾಲು ಮಾಡೋಣ ಬನ್ನಿ. ಇವತ್ತಿಂದ ಈ ಕತ್ತಿ ಚಾಲು ಆಗೋದ ಅಬ್ಬಿ ಅಂತೇಳಿ ಈತ ಹೆಂಗಂದ್ರೆ ಈ ಗೌರ್ಮೆಂಟ್ ನೌಕರಿ ಇರ್ತ, ಒಂದು ಸಿಟಿ ಒಳಗೆ ಒಂದು ಹೊಟ್ಟೆ ಬೆಳೆದಿದ್ದ ಹುಡುಗಿರ್ತಾನೆ. ನೀವು ಅಲ್ಲಿಂದ ಜಾಬ್ ಸಿಕ್ಕಿರ್ತೈತೆ, ಒಂದು ಗೌರ್ಮೆಂಟ್ ಅಲ್ಲೇ ಜಾಬ್ ಸಿಕ್ಕ ಏನು ಮಾಡಿರ್ತಾನೆ ನಾವು ಅಲ್ಲೇ ಹಾಕಿಸ್ಕೊಂಡಿರ್ತಾನೆ. ಗೌರ್ಮೆಂಟ್ ಜಾಬ್ ಅಂದ ತಕ್ಷಣ ಈ ಟ್ರಾನ್ಸ್ಫರ್ ಎಲ್ಲ ನಾವು ಕಾಮನ್ ಇಲ್ಲ, ಅವಂಗೂ ಹಂಗೆ ಒಂದು ಟ್ರಾನ್ಸ್ಫರ್ ಬಂದಿರ್ತೈತಿ. ಒಂದು ಹಳ್ಳಿಗೆ ಒಂದು ಟ್ರಾನ್ಸ್ಫರ್ ಬಂದಿರ್ತೈತಿ. ಒಂದು ವರ್ಷ ಹೆಂಗೆ ಗೌರ್ಮೆಂಟ್ ಜಾಬ್ ಅಂದ್ರೆ ಅವ್ರು ಕಂಪಲ್ಸರಿ ಹಿಂಗೆ ಮಾಡ್ಬೇಕಂತ ಇರ್ತೈತಿ. ಅವ್ನು ಮಾಡೋನು ಹೆಂಗಾರೆ ಒಂದು 2 ವರ್ಷ ತೆಗೆದು ಬರೋನು ಅಂಥೇಳಿ ಟ್ರಾನ್ಸ್ಫರ್ ತೊಗೊಂಡಿರ್ತಾನೆ. ನಾವು ಇದು ಆಕ್ಸೆಪ್ಟ್ ಮಾಡಿರ್ತಾನೆ. ಆ ಹಳ್ಳಿಗೆ ಹೋಗ್ತಾ ಲೈಕ್ ಇಲ್ಲಿಂದ ಬಸ್ ಹಿಡ್ದ ಹೋಗಿರ್ತಾನು. ಆ ಹಳ್ಳಿಗೆ ಹೋಗಿ ಇಳಿತಾನು. ಆ ಹಳ್ಳಿಗೆ ಇಳಿದ ತಕ್ಷಣ ರಾತ್ರಿ ಆಗಿರ್ತದೆ. ಅಂದ್ರೆ ಅವ್ನು ಬೆಳಗ್ಗೆ ಬಿಟ್ಟಿರ್ತಾನೋ ಅಲ್ಲಿಂದ ಒಂದು ಚೂರು ಡಿಸ್ಟೆನ್ಸ್ ಆಗಿರ್ತೈತಿ, ರಾತ್ರಿ ಆಗಿರ್ತೈತಿ. ಯಾವುದೋ ಹೊಸ ಜಾಗಕ್ಕೆ ಬೇರೆ ಬಂದಿರ್ತಾನೆ. ಅವಾಗ ಆ ಊರ ಬಗ್ಗೆ ಏನೋ ಗೊತ್ತಿರೋದಿಲ್ಲ. ಹಳ್ಳಿಗೆ ಹೋಗತ್ತಾನ ಅನ್ನೋ ಒಂದು ಖುಷಿನೂ ಇರ್ತೈತೆ ಅವಂಗೆ. ಅಂದ್ರೆ ಸಿಟಿ ಮಂದಿಗೆ ಹಳ್ಳಿ ಅಂದ್ರೆ ಒಂಥರ ಪ್ರೀತಿ, ಯಾಕಂದ್ರೆ ಅಲ್ಲಿ ಪ್ರಕೃತಿ ಅದನ್ನ ನೋಡಿ ಹುಟ್ಟತನ ನೋಡಿರೋದಿಲ್ಲ. ಅದನ್ನ ನೋಡೋದಕ್ಕಿಂತ ಇರಾಕೆ ಹೋಗ್ತಿರ್ತಾನೆ, ಒಂಥರ ಖುಷಿ ಬಂದಿರೋದಿತ್ತು. ಅದ್ರ ಬಗ್ಗೆ ಏನು ಹೆಚ್ಚು ತಲೆ ಹಾಕ್ಕೊಳ್ಳಲ್ದ, ಅಲ್ಲಿ ಬಗ್ಗೆ ಏನು ಎಕ್ಸ್ಪ್ಲೋರ್ ಮಾಡಲ್ದನ ಹೋಗಿರ್ತಾನೆ. ಹೋಗ್ಯಾನ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಹಿಂಗೆ ಈ ಭಾವನೆದಾಗ ಹೋಗಿರ್ತಾನೆ. ಹೋಗಿ ಅಲ್ಲಿ ಬಸ್ ಇಳಿತಾನೋ ಕತ್ಲಾಗಿರ್ತೈತಿ. ಇಲ್ಲಿ ಹೋಗಿ ಹುಡುಕ್ತಾನ ಕ್ಯಾಬ್ಗೆ. ಹಳ್ಳಿ ಆಗಿರ್ತೈತೆ ಅದು, ಹಳ್ಳಿದಾಗ ಎಲ್ಲಿಂದ ಕ್ಯಾಬ್ ಬರ್ಬೇಕ್ರಿ. ಆಮೇಲೆ ಅಲ್ಲಿ ಬಸ್ ತಗೊಂಡು ಕೇಳ್ತಾನೆ, ಇಲ್ಲೇ ಆಟೋ ಯಾವ್ದು ಸಿಗೋದಿಲ್ಲಂತೆ. ಇಷ್ಟೊತ್ತಿನಾಗ ಈ ರೂಟ್ನಾಗ ಯಾರು ಓಡಾಡಿಲ್ರಿ, ಓಡಾಡಿರೂ ನಿಮ್ಮಂಥವ್ರನ್ನ ಯಾರು ಗೊತ್ತಿಲ್ದವ್ರು ಬರ್ತಾರೋ. ನೀವು ಹೇಳತ್ತಿರೋದು ಅವನದೇನು ಲೊಕೇಶನ್ ಇರೋದಿಲ್ಲ, ಆ ಲೊಕೇಶನ್ನ ಹಿಂಗೆ ಶಾರ್ಟ್ಕಟ್ಲೆ ಹೋದ್ರೆ ಒಂದು 4 ಕಿಲೋಮೀಟ್ರ್ ಆಗ್ತೈತಿ ಅಂತ ಹೇಳ್ತಾರೆ. ಹೌದು ಹಂಗಂದ್ರೆ ಬೈಬಾಗ್ ಹೋಗ್ಬೋದ್ರಲ್ಲ ಯಾವ್ದಾರೆ ಅಂತ ಕೇಳ್ತಾನೆ. ಹೋಗ್ಬೋದು ಕರೆ, ಇಷ್ಟೊತ್ತಿನಾಗ ಹೋಗೋದು ಬೇಡ, ನೀವು ಇಲ್ಲೇ ಇರ್ರಿ ಬಸ್ ಸ್ಟಾಪ್ದಾಗ, ಬೆಳಿಗ್ಗೆ ಹೋಗ್ರಿ ಸ್ವಲ್ಪ ಹೊತ್ಕೊಂಡ್ರೆ. ಇವ್ರು ಯಾಕೆ ಹಿಂಗೆ ಹೇಳತ್ತಾರ ಅಂಥೇಳಿ ಅವತ್ತು ಹಿಂಗೆ ಮಾಡ್ತಾನೆ. ಅವ್ರು ಮುಂದೆ ಹ್ಞೂ ಅಂತ ಹೇಳ್ತಾನೆ. ಬೆಳಿಗ್ಗೆ ಹೋಗ್ತೀನಿ ತಗೋರಿ ಅಂತ ಹೇಳ್ತಾ. ಆಮೇಲೆ ಒಂದು 2 ನಿಮಿಷ ಆದ್ಮ್ಯಾಗ ಅವ್ರ ಆ ಕಡೆ ಹೋದ್ಮ್ಯಾಗ ಏನು ಮಾಡ್ತಾ, ಇವ ಬೆಳಗ್ಗೆ ತನಕ ಕೊಂಡಿದ್ದ 4 ಕಿಲೋಮೀಟ್ರೆಲ್ಲ ನಡ್ಕೊಂಡು ಹೋದ್ರೆ ಒಂದು ಅರ್ಧ ತಾಸು ಆಗ್ತದೆ ಅಂತೇಳಿ ನಡ್ಕೊಂಡು ಹೋಗಕ್ಕೆ ಚಾಲು ಮಾಡ್ತಾ. ಬಸ್ ಸ್ಟಾಪ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬರ್ತಾನೋ, ಅವ್ರೇನು ಶಾರ್ಟ್ಕಟ್ ಹೇಳಿರ್ತಾರಲ್ಲ ಆ ಶಾರ್ಟ್ಕಟ್ ರೋಡ್ ತೊಗೋತಾ. ಅಲ್ಲಿ ಯಾರು ಇರೋದಿಲ್ಲ, ಹಳ್ಳಿ ಇರ್ತೈತೆ, ಫುಲ್ ಗಿಡ, ಒಂದು ಸಿಂಗಲ್ ರೋಡ್, ಫುಲ್ ಗಿಡ, ಆ ಕಡೆ ಈ ಕಡೆ ಹೊಲ, ನೀರು ಹಸಿರ್ತಾರೆ, ಫುಲ್ ತಂಪು ಇರ್ತೈತಿ, ಒಂಥರ ಥಂಡಿ. ಅವ್ನು ಫಸ್ಟ್ ಟೈಮ್ ಫೀಲ್ ಮಾಡ್ತಿರ್ತಾನೆ ರಾತ್ರಿ ಹೊಲದಾಗ. ಸೊ ಒಂಥರ ಖುಷಿಯಿಂದ ಇರ್ತಾನೋ. ಹಂಗೆ ನಡ್ಕೊಂಡು ಹೋಗ್ತಿರ್ತಾನೋ. ಅಲ್ಲಿ ಒಂದು ಹುಡುಗ ಅಂತ ಲೈಕ್ ಹಿಂಗೆ ಆಕೆ ಹಿಂಗೆ ಟ್ರಾವೆಲರ್ ಥರನ ಕಾಣಿಸ್ತಾ. ಇವ ಹೋಗಿ ಅವ್ರನ್ನ ಕೇಳ್ತಾ, ಯಾಕರೆ ಒಬ್ಬರು ಇಷ್ಟೊತ್ತಿನಾಗ ಇಲ್ಲಿ ಅಂತ ಕೇಳ್ತಾ. ಅವ್ರೇನ ರಿಪ್ಲೈ ಮಾಡೋದಿಲ್ಲ. ಏನೋ ಬಸ್ಸಿಗೆ ಬಂದಿರೇನ ಅಂತ ಕೇಳ್ತಾ. ಹೌದು ನಂದು ಬಸ್ ಲೇಟ್ ಆಯ್ತು ಅಂಥೇಳಿ ಆ ಹುಡುಗಿ ಹೇಳ್ತಾ. ಇನ್ನು ಹೆಣ್ಮಗಳನ್ನ ಅವ್ರ ಬಗ್ಗಿನ ಹೆಂಗೆ ಬಿಡೋದು ಅಂಥೇಳಿ ಇವ ಏನು ಥಿಂಕ್ ಮಾಡಿ ಒಂಚೂರು ಹೆಣ್ಗರಳಿರ್ತೈತೆ ಅಂತ ನಮ್ಮಂಥ ಹುಡುಗಿರ್ತ ಹೆಣ್ಮಕ್ಳನ್ನ ರಾತ್ರಿ ಹೊತ್ತು ನೋಡಿದಾಗ ಒಂಚೂರು ಪ್ರೊಟೆಕ್ಷನ್ ಹಿಂಗೆ ಪ್ರೊಟೆಕ್ಟಿವ್ ಟೈಪ್ ಇರ್ತಾನೆ. ನಿಮ್ಮ ಜೋಡ ಬರ್ತೀನಿ ರೀ, ನೀವೆಲ್ಲಿ ಹೋಗ್ತೀರಿ ಅಂಥೇಳಿ, ಒಬ್ಬರೇ ಹೆಂಗೆ ಹೋಗ್ತೀರಿ ಇಷ್ಟೊತ್ತಿನಾಗ ಅಂತೇಳಿ, ನಿಮ್ಮ ಜೋಡ ಬರ್ತೀನಿ ತಗೋರಿನ ಅಂಥೇಳಿ ಆ ಹುಡುಗಿಗೆ ಹೇಳ್ತಾ. ಆ ಹುಡುಗಿನೂ ಹೇಳ್ತಾ, ಆಯ್ತು ತಗೋರಿ ಬರ್ರಿ, ಚಲೋ ಆಯ್ತು, ನಿಮ್ಮಂಥವ್ರಿಗೋಸ್ಕರ ನಾನು ಕಾಯತ್ತೀನಿ ಅಂಥೇಳಿ ಒಂಚೂರು ಇದ್ರಲ್ಲಿ ಹೇಳ್ತಾ. ಇವ ಆಕಿ ಮುಖ ನೋಡೋಕೆ ಟ್ರೈ ಮಾಡ್ತಾನೆ. ಲೈಕ್ ಹಿಂಗೆ ಕೂದಲೆಲ್ಲ ಹಿಂಗೆ ಓಪನ್ ಹೇರ್ ಬಿಟ್ಟಿರ್ತಾಳೆ. ಆಕಿ ಮುಖ ಕಾಣಿಸಲ್ಲ, ಫುಲ್ ಕತ್ಲು ಇರ್ತೈತೆ ಅವತ್ತು, ಫುಲ್ ಕತ್ಲು ಇರ್ತೈತಿ. ಅಲ್ಲಿ ಸ್ಟ್ರೀಟ್ ಲೈಟು ಯಾವುದು ಇರೋಲ್ಲ. ಸೊ ಆಕಿ ಮುಖ ಕಂಡಿರೋದಿಲ್ಲ. ಆಕಿ ಬಾಡಿ ಹಿಂಗೆ ಇತ್ತವ್ರ ಥರ ನಡ್ಕೊಂಬರೋ ಥರ ಅಷ್ಟೇ ಕಾಣಿಸ್ತದೆ. ಒಂದಿಷ್ಟು ದೂರ ಹಿಂಗೆ ಇವನ್ ಸ್ಟೋರಿ, ಇವ ಎಲ್ಲಿಂದ ಬನ್ನಿ ಹಂಗೆ ಹಿಂಗೆ ಹೇಳ್ಕೊಂಡು ಹೋಗ್ತಿರ್ತಾ. ಹಂಗೆ ಹೋಗ್ತಾ ಆಕೆ ಹೆಸರು ಕೇಳ್ತಾನೆ. 2-3 ಸತಿ ಕೇಳ್ತಾನೆ ಹೆಸರು. ಆಕೆ
ಆಕೆ ಹೆಸರೇ ಹೇಳಕ್ಕೆ ಹೋಗಲ್ಲ. ಕಪ್ಪಾಗ್ತಾ ಯಾಕೋ ಅವಂಗೂ ಒಂಥರ ಆಡ್ ಫೀಲ್ ಆಗ್ತೈತಿ, ಯಾಕೋ ಆಕೆ ಹೇಳೋಕೆ ಇಷ್ಟ ಇಲ್ಲ ಅಂಬಲ್ಲ, ಇರ್ಲಿ ಬಿಡಂತೆ ಗಪ್ಪಾಗ್ತಾ. ಮತ್ತೊಂದಿಷ್ಟು ದೂರ ನಡ್ಕೊಂಡು ಹೋಗ್ತಾನೆ. ನೀವೆಲ್ಲಿ ಹೋಗಾರ ಅಂತ ಕೇಳ್ತಾ. ಆವಾಗೂ ಆಕೆ ಇಲ್ಲೇ ನಮ್ಮೂರ ಅಂತ ಹೇಳ್ತಾ. ಮತ್ತು ಎಲ್ಲಿಂದ ಬಂದ್ರಿ ಇಷ್ಟೊತ್ತ ಅಂತ ಕೇಳ್ತಾ. ಇಲ್ಲೇ ಬಸ್ ಸ್ಟಾಪ್ ಅಂತ. ಬಸ್ ಸ್ಟಾಪ್ಗೆ ಇಷ್ಟೊತ್ತಿಗೆ ಎಲ್ಲಿ ಹೋಗಿರಿ, ಬಸ್ ಸ್ಟಾಪ್ಗೆ ಬಂದಿರಲ್ಲ ಅಂತ ಕೇಳ್ತಾ. ಬಸ್ ಸ್ಟಾಪ್ನಿಂದ ಬಂದನಂತೆ. ಆಕೆ ಅಷ್ಟೇ ಹೇಳಿ ಮಾತು ಕಟ್ ಮಾಡ್ತಾ. ಇವಂಗೊಂಥರ ಫೀಲ್ ಆಗ್ತೈತಿ, ಯಾಕೆ ನಾನು ಕೇಳೋದು ಪ್ರಶ್ನೆಗೆ ತಪ್ಪು ಕೇಳಿದೆ ಅಂಬಲ್ಲ ಅಂತೇಳಿ. ಆಕೆ ವಿಚಿತ್ರವಾಗಿ ಆಡ್ತಿರ್ತಾಳೆ. ಇವಂಗೊಂಥರ ಯಾಕೆ ವಿಚಿತ್ರವಾಗಿ ಆಡತ್ತಾಳೆ, ಆಕೆ ವಿಚಿತ್ರವಾಗಿ ಆಡೋಣ, ನಾ ವಿಚಿತ್ರವಾಗಿ ಕೇಳು ಅಂತ ಒಂಥರ ಫೀಲ್ ಆಗ್ತೈತಿ. ಮತ್ತೆ ಗಪ್ಪಾಗ್ತಾ. ಹಿಂಗೆ ಒಂದು 5-6 ನಿಮಿಷ ಆಗಿರ್ತೈತಿ. ನಡ್ಕೊಂಡು ಹೋಗ್ತಿರ್ತಾರೋ. ಯಾಕೆ ಒಂದು ಅಟ್ ಸರ್ಟನ್ ಪಾಯಿಂಟ್ದಾಗ ನಿಂತು ಬಿಡ್ತಾಳು. ಇವು 1-2-3 ಹೆಜ್ಜೆ ಮುಂದೆ ಹೋಗಿರ್ತಾನೋ. ಹಿಂಗೆ ತಿರುಗಿ ನೋಡ್ತಾನೆ. ಆಕೆ ಅಲ್ಲೇ ನಿಂತು ಬಿಟ್ಟಿರ್ತಾನೆ. ಬರ್ರಿ ಕತ್ಲಾಗಿದ್ದು ಬರ್ರಿ, ಲೇಟಾಗಿದ್ದು ಬರ್ರಿ ಅಂತ ಕರೀತಾನೆ. ಆಕೆ ರಿಪ್ಲೈನ ಕೊಡೋದು, ಕಪ್ ನಿಂತ್ಬಿಟ್ಟಿರ್ತಾನೆ. ತಲೆ ಹಿಂಗೆ ಹಾಕೊಂಡು ಕೂದಲೆಲ್ಲ ಹಿಂಗೆ ಮುಂದೆ ಬಿಟ್ಟಿರ್ತಾವೆ. ಕಪ್ ನಿಂತ್ಬಿಟ್ಟಿರ್ತಾನೆ. ಮುಖನೂ ಕಾಣಿಸ್ತಿರಲಿಲ್ಲ. ಮತ್ತೊಂದು ಸತಿ ಕರೀತಾನೆ, ಬರ್ರಿ ಹೋಗೋಣ, ನಾನು ಲೇಟ್ ಆಗೋದೈತಿ, ನಾನು ಬೆಳಗ್ಗೆ ಎದ್ದ ನಾವು ಆಫೀಸ್ಗೆ ಹೋಗ್ಬೇಕಂತ ಹೇಳ್ತಾ. ಇನ್ನು ರೂಮ್ಗೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಆಫೀಸ್ಗೆ ಹೋಗ್ಬೇಕಂತ ಹೇಳ್ತಾ. ಆಕೆ ಏನೋ ರಿಪ್ಲೈ ಕೊಡೋಲ್ಲ. ವಾಪಸ್ ಇನ್ನು ಆಗೋದಿಲ್ಲ ರೀ, ನಾನು ಟೈಮ್ ಆಗ್ತೈತಿ, ಎಲ್ಲಿ ಹೋಗ್ರಿ ಅಂತ ಹೇಳಿ ನಾ ಹೋಗ್ಕನಂತ ಹೇಳ್ತಾ. ಆಕೆ ಅಲ್ಲಿಂದ ಹಾಗೆ ರಿಪ್ಲೈ ಕೊಡ್ತಾ. ನೀನು ಬಿಟ್ಟ ಹೋಗವ, ನೀನು ಎಲ್ಲರಂಗ ಅಂತ ಒಂಥರ ಕಡ್ಸ್ ವಾಯ್ಸ್ನಾಗ ಹೇಳ್ತಾ. ಇವು ಯಾಕೆ ಹಿಂಗೆ ಮಾತಾಡ್ತಾ ಅಂತ ಒಂಚೂರು ಗಾಬಾಗ್ತಾನು, ಒಂಚೂರು ಹೆದರ್ತಾನು. ಮತ್ತು ಹಿಂಗೆ ಹೋಗಿ ತಿರುಗಿ ಹಿಂದೆ ನೋಡ್ತಾ. ಅಷ್ಟೊತ್ತಿಗೆ ಆಕೆ ಹಿಂಗೆ ಗಾಳಿ ಒಳಗೆ ಹಿಂಗೆ ಕಾಲೆರಡು ಹಿಂಗೆ ಓಪನ್ ಹಿಂಗೆ ತೂಗ್ಬಿಟ್ಟಿರ್ತಾವೆ, ಕಾಲು ಉಲ್ಟಾ ಇರ್ತಾವೆ. ಲೈಕ್ ಹಿಂಗೆ ಕಾಲು ಉಲ್ಟಾ ಇರ್ತಾವೆ. ಆಮೇಲೆ ಕೈ ಹಿಂಗೆ ಫುಲ್ ಇದು ಮಾಡಿರ್ತಾವೆ, ಸ್ಟ್ರೆಚ್ ಮಾಡಿರ್ತಾವೆ. ಕೂದಲೆಲ್ಲ ಹಿಂಗೆ ಮುಂದೆ ಬಿದ್ದಿರ್ತಾವೆ. ಫುಲ್ಲ ಹೆದರ್ತಾ. ಯಾರ ಫುಲ್ ಹೆದರ್ತಾ ಓಡಿ ಹೋಗಕ್ಕೆ ಚಾಲು ಮಾಡ್ತಾ. ಓಡ್ತಾ ಒಂದು 5 ನಿಮಿಷ ಓಡ್ತಾನೆ. ಆಮೇಲೆ ವಾಪಸ್ ಹಿಂಗೆ ತಿರುಗಿ ನೋಡ್ತಾ ಅವ್ನು ಎಲ್ಲಿಂದ ಓಡಿ ಹೋಗಕ್ಕೆ ಚಾಲು ಮಾಡಿರ್ತಾನಲ್ಲ ಅದ್ರ ಸ್ಪಾಟ್ಗೆ ಬಂದು ನಿಂತಿರ್ತಾನೆ. ಹಿಂಗೆ ಯಾಕಾಗೋದೈತಂತೆ ಥಿಂಕ್ ಮಾಡ್ತಾ. ಇಲ್ಲೇನು ಆಗೋದೈತಂತೆ. ಮತ್ತೆ ಓಡೋಕ್ಕೆ ಚಾಲು ಮಾಡ್ತಾ. ಮತ್ತು ಅಲ್ಲೇ ಬಂದು ನಿಲ್ತಾನೆ. ಮತ್ತು 3ನೇ ಸತಿ ಓಡೋಕ್ಕೆ ಚಾಲು ಮಾಡ್ತಾನೆ. ಆಕೆ ಮುಂದೆ ಬಂದು ಹಿಂಗೆ ಬಡ್ದಂಗೆ ಆಗ್ತಿತ್ತಾವ. ಬಡಿತಾಳೋ ಯಾವ ಹೆದರಿ ಒಂಚೂರು ಬೀಳ್ತಾನೋ. ಅಲ್ಲಿಂದ ಮತ್ತೆ ಓಡೋಕ್ಕೆ ಚಾಲು ಮಾಡ್ತಾನೆ. ಓಡ್ತಾನೋ. ಅಲ್ಲಿ ಒಂದು ಆಟೋ ನಿಂತಿರ್ತೈತಿ. ಬಡಪಾಯಿ ಜೀವ ಬದುಕಿತಂತ ಹೇಳಿ ಆಟೋದವ ಕಡೆ ಓಡಿ ಹೋಗ್ತಾನೋ. ಅಲ್ಲಿ ಆಟೋದವ ಹಿಂಗೆ ಆಟೋ ಹಚ್ಚಿರ್ತಾನೋ. ಮುಂದೆ ನಾವು ಆಟೋದಾಗ ಕೂತಿರ್ತಾ. ಒಳಗತ್ತ ಈ ಲೊಕೇಶನ್ಗೆ ಹೋಗ್ಬೇಕ್ರಿ, ಬೇಗ ಹೋಗ್ರಿ ಅಂತ. ಆತ್ರಿ ಹೋಗ್ತಾನೆ. ಎಕ್ಸ್ಟ್ರಾ ಚಾರ್ಜ್ ಆಗ್ತೈತಿ ಅಂತ ಆಟೋದ. ಅದು ನೀವು ಎಷ್ಟು ಕೇಳ್ತೀರಿ ಕೊಡ್ತೀನಿ, ನೀವು ಬೇಗ ಹೋಗ್ರಿ ಅಂತ ಫುಲ್ ಹೆದರಿತಾ. ಆಟೋದ ಕೇಳ್ತಾ, ಯಾಕ್ರಿ ಇಷ್ಟಾಗಿ ಹೆದರಿದ್ದೀರಿ ಅಂತ. ಹಿಂಗೆ ಬಸ್ ಸ್ಟಾಪ್ದಿಂದ ಬರತ್ತೀನಿ ರೀ, ಯಾವ ಆಟೋನೂ ಇರಲಿಲ್ಲ ಅಲ್ಲಿ ಬಸ್ ಸ್ಟಾಪ್ ಕಡೆ. ಹಿಂಗಾದ ನಂಗೆ ಒಂದು ಲೇಡಿ ಸಿಕ್ಕೇಳ. ಅವ್ರ ಹಿಂಗಾಯ್ತು, ಅಲ್ಲೇನೋ ಈ ಥರದ ಆಟ ಐತೆ ಅಂಬಲ್ಲ, ದೆವ್ವದ ಆಟ ಐತೆ ಅಂಬಲ್ಲ ಅಂತ ಹೇಳ್ತಾನೆ ಆಟೋದವ ಹೇಳ್ತಾನೆ. ಇಷ್ಟೊತ್ತಾಗ ಬರೋದು ದಾರಿ ಅಲ್ರಿ ಸಾವುಕಾರ, ಈ ದಾರಿ ಬಿರುಸ್ನೆಲ್ಲ ಇಲ್ಲಿ ಈ ಊರನವ್ರ ಯಾರು ಹೆಚ್ಚು ಓಡಾಡೋದಿಲ್ಲ. ಅಂದರೆ ಆ ಊರನವ್ರು ಯಾರು ಓಡಾಡ್ತಿರೋದಿಲ್ಲ ರೀ ಅಲ್ಲಿ ರಾತ್ರಿ ಆದ್ಮೇಲೆ, ಅವ್ರಿಗೆ ಗೊತ್ತಿರುತ್ತೆ. ಹಂಗಂತ ಆಟೋದವ ಹೇಳ್ತಾನೆ. ಇಲ್ಲಿ ಈಗ ಪೈಲ ಓಡಾಡ್ತಿರು, ಈಗ 1-2-3 ವರ್ಷಲೇ ಓಡಾಡೋದು ನಿಲ್ಲಿಸಿದಾರು. ಇಲ್ಲ ಒಂದು ಹೆಣ್ಮಗಳದ ಡೆತ್ ಆಗಿತ್ತು ಅಂತ ಸ್ಟೋರಿ ಹೇಳಕ್ಕೆ ಚಾಲೂ ಮಾಡ್ತಾನೆ. ಇವಾಗ ಹೇಳ್ತಾನೆ, ಆ ಹೆಣ್ಮಗಳ ಏನು ಡೆತ್ ಆಗಿತ್ತು ಅಂತ. ಆಟೋದಾಗ ಟ್ರಾವೆಲ್ ಮಾಡ್ತಿರ್ತಾರೆ. ಸ್ಟೋರಿನ ಕೇಳೋಣ ಅಂತ ಇವಾಗ ಕೇಳ್ಬಿಡ್ತಾನೆ ಈ ಆಟೋದವ್ರಿಗೆ ಸ್ಟೋರಿ. ಲೈಕ್ ಅವರು ಹೇಳ್ತಾರೆ, ಆಕೆ ಊರಕ್ಕೆನ ರೀ, ನಮ್ಮ ಊರಕ್ಕೆನ ಹೆಣ್ಮಗಳ ಹೆಂಗಂದ್ರೆ ಒಂದು ಮಧ್ಯಮ ವರ್ಗದ ಹೆಣ್ಮಗಳ. ಆಕಿದು ಅರೇಂಜ್ ಮ್ಯಾರೇಜ್ ಮಾಡಿರ. ಅವನು ರಿಚ್ ಕ್ಯಾಂಡಿಡೇಟ್ ಇದ್ದ. ಮದುವೆ ಆಗುವಾಗ
ಲೈಕ್ ಅಕ್ಕಿ ಒಂದು ಸ್ವಲ್ಪ ಕಪ್ಪಿದ್ಲ ಮದುವೆ ಯಾರಾಗಿರೋದಿಲ್ಲ. ಸೊ ಅರೇಂಜ್ ಮ್ಯಾರೇಜ್ದಾಗ ಏನು ಮಾಡಿರ್ತಾರೆ ಇವ್ರ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಏನು ಮಾಡಿರ್ತಾರೆ, ರೊಕ್ಕ ಕೊಟ್ಟ ಮದುವೆ ಮಾಡಿರ್ತಾರೆ. ಲೈಕ್ ಡೌರಿ ಕೊಟ್ಟಿರ್ತಾರೆ. ಹಿಂಗೆ ಕೊಟ್ಟು ಮದುವೆ ಮಾಡಿರೋ ಸ್ಟಾರ್ಟಿಂಗ್ 1-2 ತಿಂಗಳು ಚಲೋನ ಇತ್ತು. ಅವರು ಡಿಮ್ಯಾಂಡ್ ಮಾಡಿರ್ತಾರೆ, ಡೌರಿ ಕೊಟ್ಟಿರ್ತಾರೆ, ಇವರು ಕೊಟ್ಟಿರ್ತಾರೆ. 2 ತಿಂಗಳು ಚಲೋನ ಇತ್ತು. ಆಮೇಲೆ 2 ತಿಂಗಳು ಆದ್ಮ್ಯಾಗ ಅವನು ಬಣ್ಣ ತೋರ್ಸೋಕೆ ಚಲೋ ಮಾಡಿದ. ಲೈಕ್ ರೊಕ್ಕ ತೊಗೊಂಬ 1-2 ಸತಿ ಅವ್ರ ಮನೆಯವ್ರು ಕೊಟ್ಟು ಕಳಿಸಿರ್ತಾರೆ. ಅದಾದ್ಮೇಗೂ ಆಮೇಲೆ ಮತ್ತೆ ಅವನು ಚಾಲೋ ಮಾಡಿರ್ತಾನೆ, ರೊಕ್ಕ ತೊಗೊಂಬ ಅಂತ. ಅಕ್ಕಿ ಒಂದು 3ನೇ ಸತಿ ಹಂಬಲ್ಲ ಅಕ್ಕಿ ರೊಕ್ಕ ತಂದು ಕೊಡೋಕ್ಕಾಗಿರಲ್ಲ. ಮದುವೆ ಬೇರೆ ಮಾಡಿರ್ತಾರೋ 2-3 ಸತಿ ರೊಕ್ಕನೂ ಕೊಟ್ಟಿರ್ತಾರೆ. ಒಳ್ಳೆ ಕೊಡ್ರಿ ಅಂದ್ರೆ ಮಧ್ಯಮ ವರ್ಗದ ಕುಟುಂಬದಾಗ ರೊಕ್ಕ ಹೊಂದಿಸೋದು ಭಾಳ ಕಠಿಣ ಆಗ್ತೈತಿ. ಕೊಟ್ಟಿರೋದಿಲ್ಲ. ಅವ್ರು ಹೇಳಿರ್ತಾರೆ ಒಂದಿಷ್ಟು ಟೈಮ್ ಕೊಡ್ರಿ, ಕೊಡ್ತು ಅಂತೂ ಹೇಳಿರ್ತಾರೆ ಅವ್ರು ಆ ಹುಡುಗಿ ಮನೆಯವ್ರು. ಅವು ಒಪ್ಕೊಂಡಿರೋದಿಲ್ಲ. ಆಕೆ ಮನ್ಯಾಗ ಹೆಂಗೆ ಮಾಡಕ್ಕೆ ಚಲೋ ಮಾಡ್ತಾನೆ ಅಂದ್ರೆ ಅಷ್ಟು ದಿವಸ ಚಲೋನೇ ನೋಡ್ಕೊಂಡಿರ್ತಾನೆ ಆಕೆ ರೊಕ್ಕ ತರೋ ಅಷ್ಟು ದಿವಸ. ಆಮೇಲೆ ಆಕೆ ರೊಕ್ಕ ತರೋದು ನಿಲ್ಸಿದ್ಮ್ಯಾಗ ಆಕೆ ಕಲರ್ ಬಗ್ಗೆ ಅಂದ್ರೆ ನೀ ಕಪ್ಪದಿ, ನಾನು ನೋಡಿ ಅಷ್ಟು ಬೆಳ್ಳಗದ, ನಿನ್ನ ಮದುವೆ ಆಗಿದ್ದ ತಪ್ಪ, ನಿನ್ನ ಯಾವ ಮದುವೆ ಆಗ್ತಿದ್ದ, ನಿಂಗೆ ಮದುವೆ ಆಗೋ ಯೋಗ್ಯತೆನೇ ಇಲ್ಲ, ಹಂಗೆ ಚಾಲೂ ಮಾಡ್ತಾನೋ. ಅದ್ರ ಜೊತೆ ಏನಾಗ್ತೈತಿ, ಅಕ್ಕಿ ಅತ್ತಿ ಮಾಮಗೂ ಹೇಳ್ಕೊಳಕ್ಕೆ ಹಾದಿರೋದಿಲ್ಲ. ಅವ್ರೂ ರೊಕ್ಕಕ್ಕೋಸ್ಕರನ ಆಕಿನ ಮದುವೆಗೆ ಇರ್ತಾರೆ. ನೀ ಏನು ಬಿಟ್ಟು ತಿನ್ನ ಮನ್ಯಾಗ ಹಂಗೆ ಹಿಂಗೆ ಅಂತ ಕಾಡ್ಸಕ್ಕೆ ಚಾಲೂ ಮಾಡ್ತಾರೆ. ಇದು ಹೋಗಿ ಅವರು ಆ ಹುಡುಗಿ ಮನೆಗೆ ಗೊತ್ತಾಗ್ತೈತಿ. ಅವರ ಹಿರಿಯರೆಲ್ಲ ಬಂದು ಬಗ್ಗಿನೂ ಹೊರಿಸ್ತಾರೆ. ಒಂಚೂರು ಜಗಳ ಆಗ್ತೈತಿ. ಅದ್ರಾಗ ಆಕಿ ಗಂಡನ ಬಡ್ದಿರ್ತಾರೋ ಅದು ಸಿಟ್ಟು ಉಳಿದಿರ್ತೈತಿ. ಬಗೆಹರಿಸಿ ಆಕಿನ ಬಿಟ್ಟು ಹೋಗ್ತಾರೆ, ವಾಪಸ್ ಮನೆಗೆ ಬಿಟ್ಟು ಹೋಗಿರ್ತಾರೆ. ಆಗೇನು ಮಾಡ್ತಾನೋ 1-2-3 ದಿವಸ ಕಪ್ಪಿರ್ತಾನೋ ಸಿಟ್ಟು ಬಂದಿರ್ತದೆ ಅವನು ಆಕಿ ಮ್ಯಾಗ. ಆ 2 ದಿವಸದಾಗ ಹೆಂಗೆ ಮಾಡ್ತಾನಂದ್ರೆ ಆಕಿಗೆ 2-3 ದಿವಸ ಆದ್ಮ್ಯಾಗ ನೀ ಕಪ್ಪದಿ ಹೊಳ್ಳಾಳೆ, ನೀ ಕಪ್ಪದಿ ಅಂದ್ರೆ ಒಂದಿಷ್ಟು ಕೀಳವಾಗಿ ಬೈತಿರ್ತಾನೆ. ಆಕೆ ಮಾನಸಿಕ ಆಗಿರುತ್ತೆ. ಅಷ್ಟೊತ್ತಿಗಾಗಲಿ ಏನಾಗಿರುತ್ತೆ, ಆಕೆ ಹೊಟ್ಟೆಲೇನೋ ನಿಂತಿರ್ತಾಳೆ. ಆಕೆಗೆ ಏನು ಮಾಡೋಕೆ ಹಾದಿರೋದಿಲ್ಲ. ಇವಂಗೆ ಹೇಳಿರ್ತಾಳೆ ಆಕೆ ನಾ ಹೊಟ್ಟೆಲೇನ ಅಂತ. ಇವು ಸಿಟ್ಟಿನಾಗಿರ್ತಾನೋ, ಇನ್ನು ಮಗು ಬೇರೆ ಹುಟ್ಟಿತ್ತಂದ್ರೆ ನಂತ ಹೆಂಗೆ ಈಗೇನೂ ತರೋದಿಲ್ಲ ಥಿಂಕಿಂಗ್ ಬರ್ತೈತಿ ಅಂತಲ್ಲ. ಅವರು ಬಡ್ದು ಬೇರೆ ಹೋಗಿರ್ತಾರೆ ಅವನ್ನ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರಂದ್ರೆ ಇದೀಗ ಬಸ್ ಸ್ಟಾಪ್ ರೋಡ್ ಇರ್ತಿದ್ಲ ಶಾರ್ಟ್ಕಟ್, ಅಲ್ಲಿ ಕರ್ಕೊಂಬಂದು ಒಂದು ದಿವಸ ಏನು ಮಾಡಿರ್ತಾರೆ ಆಕೆಗೆ ಸುಮ್ಮನೆ ಎಣ್ಣೆ ಹಾಕಿ ಸುಟ್ಬಿಟ್ಟಿರ್ತಾರೆ ಅಂಥೇಳಿ. ಆಟೋ ಡ್ರೈವರ್ ಅಭಿಗೆ ಅಂತ ಅಭಿ ಫುಲ್ ಸ್ಯಾಡ್ ಆಗಿ ಒಂಥರ ಈ ಕಾಲದಾಗೂ ಇಂಥ ಜನ ಅದಾರ, ಎಷ್ಟೋ ಡೆವಲಪ್ ಆಗಿದೆ ನಮ್ಮ ದೇಶ. ಕರೆ ಇನ್ನೂ ಇಂಥವ್ರು ಅದಾರು ಅಂದರೆ ಹೆಣ್ಣಿಂದ ರೊಕ್ಕಕ್ಕೋಸ್ಕರ ಆಸೆ ಪಡೋ ಗಂಡಸು ಅದಾರು ಅಂತ ಒಂಥರ ಫೀಲ್ ಆಗಿ ಆಟೋ ಡ್ರೈವರ್ ಹೇಳ್ತಾನೆ. ಅಷ್ಟೊತ್ತಿಗಾಗಲಿ ಭಾಳ ಟ್ರಾವೆಲ್ ಮಾಡಿರ್ತಾರೆ. ಅವ್ರ ಸ್ಟೋರಿ ಮುಗಿಯೋಷ್ಟ್ರಾಗ ಡೆಸ್ಟಿನಿ ಬಂತ್ರಿ ಸರ್ ನಿಮ್ದು ಅಂತ ಹೇಳ್ತಾನೆ. ಅದು ಎಷ್ಟಾಯ್ತು ಅಂತ ಕೇಳ್ತಾನೆ. ಆಟೋ ಡ್ರೈವರ್ ಇದ್ದಕ್ಕಿದ್ದಂಗೆ ಏನು ಮಾಡ್ತಾನೆ, ಒಂದು ಸ್ಮೈಲ್ ಕೊಟ್ಟು ನಂಗೆ ರೊಕ್ಕ ಬೇಡ, ನೀನು ಮ್ಯಾಗಿಲ್ಲಿ ಓಡಾಡಬೇಡ ಅಂತ ಹೇಳ್ತಾನೆ. ನೀವೇ ಯಾಕೆ ಹಿಂಗೆ ಹೇಳ್ತಾನೆ, ರೊಕ್ಕ ಯಾಕೆ ಬೇಡ ಅಂತಾನಂತೆ. ಹಿಂಗೆ ಪರ್ಸ್ ವಾಲೆಟ್ ತೆಗಿಯೋಕೆ ಹಿಂಗೆ ಹೋಗ್ತಾನೆ. ವಾಲೆಟ್ ತೆಗಿ ಹಿಂಗೆ ಕೆಳಗೆ ಹಿಂಗೆ ಬಗ್ಗಿರ್ತಾನೆ. ಹಿಂಗೆ ನೋಡೋಣ ವಾಪಸ್ ಎಲ್ಲಿ ಆಟೋ ಹತ್ತಿರ್ತಾನಲ್ಲ ಆಕೆ ಅಲ್ಲಿ ಬಡ್ದಿರ್ತಾನೆ. ಅರ್ಧ ಜಾಗಕ್ಕೆ ಬಂದಿರ್ತಾನೆ. ಹಿಂಗೆ ತಿರ್ತಾನೋ ಅಲ್ಲಿ ಆಟೋನೂ ಇರೋಲ್ಲ, ಆಟೋನೂ ನಾಪತ್ತಾಗಿರ್ತದೆ. ಇದನ್ನು ಒಂಥರ ಶಾಕಾಗಿ ತಲೆ ತಿರುಗಿ ಅಲ್ಲಿ ಬಿದ್ದು ಬಿಡ್ತಾ ವಾಪಸ್ ಎಚ್ಚರ ಆಗೋಷ್ಟ್ರಾಗ ಏನಾಗಿರುತ್ತೆ, ಬೆಳಕಾಗಿರ್ತೈತಿ. ಬಸ್ ಎಲ್ಲ ಓಡಾಡಕ್ಕೆ ಚಾಲು ಮಾಡಿರ್ತಾವೆ. ಬಸ್ ಹತ್ತಿ ಅವ್ನ ರೂಮ್ಗೆ ಹೋಗ್ತಾನೆ. ಅದಾದ್ಮೇಲೆ ನಾವು ಆ ರೂಟಿಗೆ ಯಾವತ್ತೂ ಬರೋದಿಲ್ಲ. ಬರ್ತಾನೆ ಹೆಂಗೆ ಹಗಲಿ ಬರ್ತಿರ್ತಾನೆ. ಅದೊಂದೇ ರೂಟ್ ಇರ್ತೈತಿ. ಸೊ ಅವ್ನು ಹಗಲಿ ಬರ್ತಿರ್ತಾನೆ. ರಾತ್ರಿ ಹೊತ್ತು ಯಾವತ್ತೂ ಬರೋಕೆ ಹೋಗೋದಿಲ್ಲ ಆ ರೂಟ್ನ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವಿಡಿಯೋದಾಗ. ಇದೇ ಥರ ನಿಮ್ಗೆ ಏನಾರೇ ನಿಮ್ಮ ಲೈಫ್ನಾಗ ಯಾರು ತಿರುಗ್ಕೊಳಕ್ಕೆ ಇದ್ರು ಏನಾಗಿದ್ರು ನಿಮ್ಗೆ ಯಾರ ಕಡೆನೂ ಹೇಳ್ಕೊಳಕ್ಕಾಗತ್ತಿಲ್ಲ ಅಂದ್ರೆ ನಮ್ದು ಈ ಕೆಳಗಿನ ಜಿಮೇಲ್ಗೆ ಶೇರ್ ಮಾಡ್ಕೊರಿ. ನಾವು ಆದಷ್ಟು ನಮ್ಮ ಕೈಯಾಗಿ ಏನಾಗ್ತೈತಿ ಮಾಡೋಣ. ನೀವು ಒಬ್ಬರ ಇದ್ದೀರಿ ಅಂತೇಳಿ ನೀವು ಯಾವತ್ತೂ ಥಿಂಕ್ ಮಾಡಬೇಡ್ರಿ. ನಿಮ್ಮ ಜೊತೆ ನಾವು ಅದು
ಥ್ಯಾಂಕ್ ಯು. ನಿಮ್ಮ ಹತ್ರಕ್ಕೂ ಇಂಥದ್ದು ವಿಡಿಯೋನೋ ಕಥೆನೋ ಯಾವ್ದಾರು ಇತ್ತು ಅಂದರೆ ನಮ್ಮ ಜೊತೆ ಶೇರ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ನಿಮಗಿದ್ರೆ ನಮ್ದು ಅದ ಕೆಳಗಿನ ಜಿಮೇಲ್ಗೆ ಟ್ರೈ ಮಾಡಿರಿ, ಮೇಲ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರೂ ಆರಾಮಿರ್ರಿ ಮಲಕ್ರ ಬರೋಣ.